ತಿಳಿಸಿ. ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೊದಲು ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಸೈನ್ ಅಪ್ ಮಾಡಿ. ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ದೇರ್ ಅಂತ ಬರುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ನಿಮ್ಗೆ ಈ ರೀತಿ ಸಿಗುತ್ತೆ. ನಿಮ್ಗೆ ಇಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಪ್ರೊಸೀಡ್ ಟು ಬೈ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಪಾನ್ ಕಾರ್ಡ್ ನಲ್ಲಿ ಇರೋ ತರನೇ ಫುಲ್ ನೇಮ್ ಅನ್ನ ಎಂಟರ್ ಮಾಡಬೇಕು, ಪಾನ್ ಕಾರ್ಡ್ ನಂಬರ್ ನ ಕೂಡ ಎಂಟರ್ ಮಾಡಬೇಕು. ನಂತರ ಪಾನ್ ಕಾರ್ಡ್ ನಲ್ಲಿ ಇರೋ ತರನೇ ಡೇಟ್ ಆಫ್ ಬರ್ತ್ ಅನ್ನ ಕೂಡ ಎಂಟರ್ ಮಾಡ್ಬಿಟ್ಟು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೇ ನೌ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ನ ಬಳಸಿಕೊಂಡು 10 ರೂಪಾಯಿ ದುಡ್ಡನ್ನು ನೀವು ಇಲ್ಲಿ ಪೇ ಮಾಡ್ಬೇಕಷ್ಟೇ. ಪೇನ ಮಾಡಿದ್ರಿ ಅಂತಂದ್ರೆ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಮತ್ತೆ ನೀವು ಹೋಮ್ ಪೇಜ್ ಬರಬೇಕು. ಹೋಮ್ ಪೇಜ್ ಬರ್ತಿದಂಗೆ ಕೆಳಗಡೆ ಸ್ಕ್ರೋಲಿಂಗ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ₹10 ಅಂತ ಅದ್ರ ಕೆಳಗಡೆ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ ಬ್ಲಾಕ್ ಕಲರ್ ನಲ್ಲಿ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಸೆಟಪ್ ನೌ ಅಂತಿದೆ, ಅಂದ್ರೆ ಅಕೌಂಟ್ ಅನ್ನ ಸೆಟಪ್ ಮಾಡೋದಕ್ಕೆ. ಆ ಸೆಟಪ್ ನೌ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ನೀವಿಲ್ಲಿ ನಿಮ್ಮ ಗೂಗಲ್ ಪೇ, ಫೋನ್ ಪೇ ನ ಮುಖಾಂತರ ₹1 ದುಡ್ಡನ್ನ ಪೇ ಮಾಡ್ತೀರಾ ಅಂತಂದ್ರೆ ಆಟೋಮೆಟಿಕ್ ಆಗಿ ಬ್ಯಾಂಕ್ ಅಕೌಂಟ್ ಅನ್ನೋದು ಫೀಚ್ ಮಾಡ್ಕೊಳ್ಳುತ್ತೆ. ಒಂದ್ ವೇಳೆ ನೀವು ಪೇ ಮಾಡಲ್ಲ ಅಂತಂದ್ರೆ ಯೂಸಿಂಗ್ ಬ್ಯಾಂಕ್ ಅಕೌಂಟ್ ನಂಬರ್ ನ ಮೇಲೆ ಕ್ಲಿಕ್ ಮಾಡಿ ಮ್ಯಾನ್ಯಲ್ ಆಗಿ ನೀವು ಟೈಪಿಂಗ್ ನ ಮೂಲಕ ನಿಮ್ಮ ಅಕೌಂಟ್ ನಂಬರ್ IFSC ಕೋಡ್ ನ ಎಂಟರ್ ಮಾಡಬೇಕು. ನಾನಿಲ್ಲಿ ₹1 ದುಡ್ಡನ್ನ ಪೇ ಮಾಡ್ತೀನಿ. ಪೇ ಮಾಡ್ತಿದ್ದಂಗೆ ನನ್ನ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲಾನು ಕೂಡ ತೋರಿಸ್ತು. ಐ ಕನ್ಫರ್ಮ್ ಮೇಲೆ ಕ್ಲಿಕ್ ನ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ನೀವು ಈ ರೀತಿ ಇಂಟರ್ಫೇಸ್ ಬರ್ತೀರಾ ಕಂಪ್ಲೀಟ್ KYC ಅಂತ. ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಪಾನ್ ಕಾರ್ಡ್ ನಂಬರ್ ಆಟೋಮೆಟಿಕ್ ಆಗಿ ಕೂತಿರುತ್ತೆ ಅಲ್ಲಿ. ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ವೆರಿಫೈ ಯುವರ್ ಆಧಾರ್ ಅಂತ ಬರುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ಪಕ್ಕದಲ್ಲಿ ಕಾಣ್ತಿರುವಂತ 2230 ಅಂತ ಒಂದು ಕ್ಯಾಪ್ಚಾ ಇರುತ್ತೆ. ಆ ಕ್ಯಾಪ್ಚಾವನ್ನ ನೀವು ಎಂಟರ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಗೆ ಒಂದು OTP ಬರುತ್ತೆ. ಆ OTP ನ ನೀವು ಎಂಟರ್ ಮಾಡ್ಕೊಂಡು ವೆರಿಫೈ ಕೊಟ್ರಿ ಅಂತಂದ್ರೆ ವೆರಿಫೈಯಿಂಗ್ ಆಧಾರ್ ಅಂತ ಅಂದ್ಬಿಟ್ಟು ಸಕ್ಸಸ್ಫುಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ನೆಕ್ಸ್ಟ್ ನೀವು ಪರ್ಸನಲ್ ಡೀಟೇಲ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವಿಲ್ಲಿ ಪರ್ಸನಲ್ ಡೀಟೇಲ್ಸ್ ಆಪ್ಷನ್ ಅಲ್ಲಿ ನಿಮ್ಮ ಇಮೇಲ್ ID ನ ಎಂಟರ್ ಮಾಡಬೇಕು. ನಂತರ ಮದ್ವೆ ಆಗಿದೆಯಾ ಇಲ್ವಾ ಅಂತ ಕೇಳುತ್ತೆ. ಮದ್ವೆ ಆಗಿದೆಯಾ ಇಲ್ವಾ ಅಂತ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫಾದರ್ ನೇಮ್ ಅನ್ನ ಕೂಡ ಟೈಪ್ ಮಾಡಿ. ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿ. ನಂತರ ಟೈಪ್ ಆಫ್ ಆಕ್ಯುಪೇಷನ್ ಅಂತ ಕೇಳುತ್ತೆ. ಸೊ ನೀವು ಅದನ್ನ ಕೂಡ ಫಿಲ್ ಮಾಡಬೇಕು. ನಾನು ಟೈಪ್ ಆಫ್ ಆಕ್ಯುಪೇಷನ್ ಅಲ್ಲಿ ಅದರ್ಸ್ ಅಂತ ಹಾಕಿದ್ದೀನಿ. ಆನ್ಯುವಲ್ ಇನ್ಕಮ್ ಅಲ್ಲಿ 1 to 5 lakh ಅಂತ ಹಾಕ್ಬಿಟ್ಟು ನಾನು ನೆಕ್ಸ್ಟ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲೋ ಆಪ್ ಪರ್ಮಿಷನ್ ಅಂತ ಕೇಳುತ್ತೆ. ಸಿಂಪಲ್ ಆಗಿ ಅಲೋ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ ಗಳನ್ನ ಅಲೋ ಮಾಡಿ. ನೀವು ಫೈನಲ್ ಸ್ಟೆಪ್ ಆಗಿ ನಿಮ್ಗೆ ಸೆಕ್ಯೂರ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಡಿಜಿಟಲ್ ಸಿಗ್ನೇಚರ್ ಅನ್ನೋದು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಸಿಂಪಲ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೆಕ್ಯೂರ್ ಯುವರ್ ಅಕೌಂಟ್ ವಿತ್ ಆಧಾರ್ ಅಂತ ಬರುತ್ತೆ. ಕೆಳಗಡೆ ನಿಮಗೆ ಪ್ರೊಸೀಡ್ ಟು ಆಧಾರ್ ಇ-ಸೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡಿಕೊಂಡು ನಿಮ್ಗೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಎರಡನ್ನೂ ಕೂಡ ನೀವು ಟಿಕ್ ನ ಮಾಡ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮ್ಗೆ ಇ-ಸೈನ್ ಅಂತ ಬರುತ್ತೆ. ಆ ಇ-ಸೈನ್ ನ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡ್ರಿ ಅಂತಂದ್ರೆ ಮೇಲ್ಗಡೆ ನಿಮ್ಗೆ ಒಂದು ಟಿಕ್ ಮಾರ್ಕ್ ಇರುತ್ತೆ. ಆ ಟಿಕ್ ಮಾರ್ಕ್ ಅನ್ನ ನೀವು ಮೊದಲು ಟಿಕ್ ಮಾಡಿ VID/ಆಧಾರ್ ಅಂತ ಇದೆಯಲ್ಲ, ಆ ಒಂದು ಪರ್ಟಿಕ್ಯುಲರ್ ಬಟನ್ ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ನ ಎಂಟರ್ ಮಾಡಬೇಕು. ನಿಮ್ಮ ಆಧಾರ್ ನಂಬರ್ ನ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಗೆ ಮತ್ತೊಂದು OTP ಬರುತ್ತೆ. ಆ OTP ನ ನೀವು ಎಂಟರ್ ನ ಮಾಡಿಕೊಂಡು ವೆರಿಫೈ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ವೆರಿಫೈ ಆಗುತ್ತೆ. ಇಷ್ಟು ಕೆಲಸನ ಮಾಡಿದ್ರಿ ಅಂತಂದ್ರೆ ಸಾಕು, ನಿಮ್ಮ ಅಕೌಂಟ್ ಇವಾಗ ಅರ್ನಿಂಗ್ ಅನ್ನ ಮಾಡೋದಕ್ಕೆ ರೆಡಿ ಆಗುತ್ತೆ. ಸಿಂಪಲ್ ಆಗಿ ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಅಕೌಂಟಿನ ಹೋಮ್ ಸೆಕ್ಷನ್ ಗೆ ಬನ್ನಿ. ನಿಮ್ಮ ಅಕೌಂಟಿನ ಹೋಮ್ ಸೆಕ್ಷನ್ ಗೆ ಬಂದ್ರಿ ಅಂತಂದ್ರೆ ಮೈ ರಿವಾರ್ಡ್ ನ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನೀವು ಇಷ್ಟು ಸ್ಟೆಪ್ ಅನ್ನ ಕೂಡ 5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ₹50 ಹಿಡಿದು ₹100 ವರೆಗೂ ದುಡ್ಡು ಸಿಕ್ಕಿರುತ್ತೆ. ಆ ದುಡ್ಡನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ತಗೊಬಹುದು. ಅದ್ ಯಾವ ರೀತಿ ಅಂತ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ನೀವು ಈ ಅಪ್ಲಿಕೇಶನ್ ನಲ್ಲಿ ನಂತರನೇ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀವು ರೆಫರ್ ಅಂಡ್ ಅರ್ನ್ ಅಂತಿದ್ದೀರಾ, ಇದ್ರ ಮೇಲೆ ಕ್ಲಿಕ್ ನ ಮಾಡಬೇಕು. ಕ್ಲಿಕ್ ನ ಮಾಡಿದ್ರಿ ಅಂತಂದ್ರೆ ರೆಫರ್ ಅಂಡ್ ಅರ್ನ್ ಅಂತ ಈ ರೀತಿ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಈ ಒಂದು ಅಕೌಂಟ್ ಅಲ್ಲಿ ₹1,34,700 ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ನಿಮಗೆ ಶೇರ್ ವಿಯಾ ವಾಟ್ಸ್ಆಪ್ ಅಂತಿದಿಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೊಂದು ಲಿಂಕ್ ಜನರೇಟ್ ಆಗುತ್ತೆ, ಅಂದ್ರೆ ಒಂದು ಲಿಂಕ್ ಸಿಗುತ್ತೆ. ಇವಾಗ ನೋಡಿ ಇದ್ರ ಮೇಲೆ ಕ್ಲಿಕ್ ನ ಮಾಡಿದೆ ನಾನು. ಇವಾಗ ನನಗೊಂದು ಲಿಂಕ್ ಸಿಕ್ತು. ಈ ಲಿಂಕ್ ಅನ್ನ ನಾನು ಕಾಪಿ ಮಾಡಿಕೊಂಡು ನನ್ನ ಫ್ರೆಂಡ್ ಗಳಿಗೆ ನಾನು ವಾಟ್ಸ್ಆಪ್ ನ ಮುಖಾಂತರ, ಟೆಲಿಗ್ರಾಮ್ ನ ಮೂಲಕ, ಇನ್ಸ್ಟಾಗ್ರಾಮ್ ನ ಮೂಲಕ, ಫೇಸ್ಬುಕ್ ನ ಮೂಲಕ ಎಲ್ಲಿ ಬೇಕಾದ್ರೂ ನೀವು ಶೇರ್ ನ ಮಾಡಿ. ನಿಮ್ಮ ಫ್ರೆಂಡ್ ನಿಮ್ಮ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಈ ಒಂದು ನವಿ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿ ನಿಮ್ ತರನೇ ನಾನೇನೆಲ್ಲ ಸ್ಟೆಪ್ಸ್ ಗಳನ್ನ ಹೇಳಿದೆ, ₹10 ದುಡ್ಡನ್ನ ನೀವು ಪೇ ಮಾಡಿ ಆಮೇಲೆ KYC ನ ಕಂಪ್ಲೀಟ್ ಮಾಡಿ ಅಂತ ಸೇಮ್ ಸ್ಟೆಪ್ ಅನ್ನ ನಿಮ್ಮ ಫ್ರೆಂಡ್ ಕೂಡ ನಿಮ್ಮ ಲಿಂಕ್ ಇಂದ ಮಾಡಿದ್ರು ಅಂತಂದ್ರೆ, ಒಬ್ಬ ಫ್ರೆಂಡ್ ಆ ಕೆಲಸನ ಒಂದು ಮೊಬೈಲ್ ನಂಬರ್ ಇಂದ ಮಾಡಿದ್ರು ಅಂತಂದ್ರೆ ₹100 ನಿಮ್ಗೆ ಅರ್ನಿಂಗ್ ಆಗಿ ಸಿಗುತ್ತೆ. ಅದೇ ತರನೇ ನಿಮ್ಮ ಫ್ರೆಂಡ್ ಒಂದು 10 ರಿಂದ 20 ನಂಬರ್ ಅಲ್ಲಿ ಇದೇ ಕೆಲಸನ KYC ನ ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ನಿಮ್ಗೆ ₹1000 ರಿಂದ ₹2,000 ದುಡ್ಡು ಡೈಲಿ ಅರ್ನಿಂಗ್ ಆಗುವಂತದ್ದು. ಇದೇ ತರ ನೀವು ಈ ಅಪ್ಲಿಕೇಶನ್ ನಲ್ಲಿ ಒಂದು ಅಕೌಂಟ್ ಅನ್ನ ಬಳಸಿಕೊಂಡು ಒಂದು ತಿಂಗಳಲ್ಲಿ 1000 ಜನರನ್ನ ನೀವು ರೆಫರ್ ಮಾಡಬಹುದು. 1000 ಜನ ಅಂತಂದ್ರೆ ನಿಮ್ಗೆ 1
1,00,000 ದುಡ್ಡು ಆಗುತ್ತೆ ಒಂದು ತಿಂಗಳಲ್ಲಿ. ಸಿಂಪಲ್ ಆಗಿ ನೀವು ಏನ್ ನಿಮ್ಮ ಫ್ರೆಂಡ್ ಅನ್ನ ರೆಫರ್ ಮಾಡ್ತೀರಾ, ಅವನು ಕೂಡ ನಿಮ್ಮ ಫ್ರೆಂಡು ನಿಮ್ಮ ಲಿಂಕ್ ಇಂದ KYC ನ ಕಂಪ್ಲೀಟ್ ಮಾಡ್ಕೊಂಡು 10 ರೂಪಾಯಿ ದುಡ್ಡನ್ನ ಪೇ ಮಾಡಿದ್ರು ಅಂತಂದ್ರೆ ನಿಮ್ಮ ರಿವಾರ್ಡ್ ಸೆಕ್ಷನ್ ನಲ್ಲಿ ₹100 ದುಡ್ಡು ಜಮಾ ಆಗ್ತಾ ಬರುತ್ತೆ. ಸಿಂಪಲ್ ಆಗಿ ನಾನು ಇವಾಗ ₹100 ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಯಾವ ಡೇಟ್ ಅಂದು ಬಂದಿದೆ ಅಂತ ಕೂಡ ನೀವು ನೋಡಬಹುದು. 13th ಜನವರಿ ಅಂದ್ರೆ ಇವತ್ತು ನನಗೆ ದುಡ್ಡು ಬಂದಿರುವಂತದ್ದು. 13th ಜನವರಿ ಇದೆ, ಆವಾಗ ನನಗೆ ಆಲ್ರೆಡಿ ರಿಸೀವ್ ಆಗಿರುವಂತದ್ದು. ಈ ತರ ನನಗೆ ಸುಮಾರು ದುಡ್ಡು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಬರ್ತಾನೆ ಹೋಗಿದೆ. ಸಿಂಪಲ್ ಆಗಿ ನಾನು ಕ್ಲಿಕ್ ಮಾಡ್ಕೊಂಡೆ ₹100 ದುಡ್ಡು ಮೇಲೆ ಅಂತಂದ್ರೆ ಅದು 13th ಜನವರಿನಲ್ಲಿ ಬಂದಿದೆ ನನಗೆ. ಈ ತರ ಸ್ಕ್ರೋಲ್ ಮಾಡ್ಕೊಂಡು ಹೋದಷ್ಟು ನನಗೆ ಇಲ್ಲಿ ಪೇಮೆಂಟ್ ಅನ್ನೋದು ನನ್ನ ಬ್ಯಾಂಕ್ ಅಕೌಂಟ್ ಗೆ ರಿಸೀವ್ ಆಗಿರುವಂತದ್ದು. ಅಮೌಂಟ್ ಅನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ರಿಸೀವ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಸಿಂಪಲ್ ಆಗಿ ರಿವಾರ್ಡ್ ನ ಪಕ್ಕದಲ್ಲಿ ನಿಮಗೆ ಒಂದು ಲೈನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಲೈನ್ ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಚೇಂಜ್ UPI ಅಕೌಂಟ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನೀವಿಲ್ಲಿ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಮತ್ತೆ ಪೇಟಿಎಂ ನಲ್ಲಿ UPI ID ಅಂತ ಇರುತ್ತೆ. ಆ UPI ID ಅನ್ನು ನೀವು ಕಾಪಿ ಮಾಡ್ಕೊಂಡ್ ಬಂದ್ಬಿಟ್ಟು ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ವೆರಿಫೈ ನ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವೆರಿಫೈ ಆಗತ್ತದು. ಸಿಂಪಲ್ ಆಗಿ ನೀವು ಕಂಟಿನ್ಯೂ ಅಂತ ಕೊಟ್ರಿ ಅಂತಂದ್ರೆ UPI ID ಚೇಂಜ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ಪರ್ಟಿಕ್ಯುಲರ್ UPI ID ಗೆ ಇವಾಗ ನಿಮಗೆ ಪೇಮೆಂಟ್ ಅನ್ನೋದು ಡೈರೆಕ್ಟ್ ಆಗಿ ಪ್ರತಿದಿನ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ತಾನೆ ಹೋಗುವಂತದ್ದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಈ ತರ ನೀವು ಈ ಅಪ್ಲಿಕೇಶನ್ ಬಳಸಿಕೊಂಡು ಈಸಿಯಾಗಿ ನೀವು ಅರ್ನಿಂಗ್ ಅನ್ನ ಮಾಡಬಹುದು.